ಒಂದು ಇಂಟ್ರೆಸ್ಟಿಂಗ್ ಫೆನಾಮಿನಾ ನೋಡಿ. ಉತ್ತರ ಪ್ರದೇಶದ ಸಾಮಾನ್ಯ ಕುಟುಂಬವೊಂದರ ಹುಡುಗ ಅಂತರಿಕ್ಷಕ್ಕೆ ಹೋಗ್ತಾ ಇರುವ ಎರಡನೆಯ ಭಾರತೀಯ, NDA ಎಕ್ಸಾಮ್ ಬರೆದು ಇಂಡಿಯನ್ ಏರ್ಫೋರ್ಸಿಗೆ ಜಾಯಿನ್ ಆಗಿ ಉತ್ತರ ಪ್ರದೇಶದ ಲಕ್ನೋನಲ್ಲಿಯೇ ಹುಟ್ಟಿದ್ದು ಶುಭಾಂಶು ಶುಕ್ಲಾ. NDA ಎಕ್ಸಾಮ್ ಬರೆದು ಇಂಡಿಯನ್ ಏರ್ಫೋರ್ಸಿಗೆ ಜಾಯಿನ್ ಆಗಿ ಏರ್ಫೋರ್ಸ್ ಪೈಲಟ್ ಆಗಿ ಎಷ್ಟು 2000 ಗಂಟೆಗಳ ಹಾರಾಟದ ಅನುಭವ ಅಂತ, 2000 ತಾಸು ಜೆಟ್ ಫ್ಲೈ ಮಾಡಿದ್ದಾರೆ ಅವರು. ಈ ಅನುಭವ ಅವರನ್ನು ಆಸ್ಟ್ರೋನಾಟ್ ಆಗೋ ಹಂಗೆ ಮಾಡ್ತು. ಆಸ್ಟ್ರೋನಾಟ್ ಬೇಸಿಕಲಿ ಪೈಲಟ್ಗಳನ್ನು ಸೆಲೆಕ್ಟ್ ಮಾಡಿ, ಉಳಿದಂತೆ ವಿಜ್ಞಾನಿಗಳು ಇರ್ತಾರೆ, ಅವ್ರಿಗೇನು ವಿಮಾನ ಹಾರಿಸಿದ ಅನುಭವ ಇರಬೇಕು ಅಂತಲ್ಲ. ಇವರಾದರೆ ಟ್ರೈನಿಂಗ್ ಕೊಡೋದು ಈಸಿ ಅಂತ, ಏರ್ಫೋರ್ಸ್ ಪೈಲಟ್ಗಳಾದರೆ 2000 ಗಂಟೆಗಳ ವಿಮಾನ ಹಾರಾಟದ ಅನುಭವ, ದೊಡ್ಡ ಅನುಭವ ಅದು. ಡ್ರ್ಯಾಗನ್ ಮಾಡ್ಯೂಲ್ ಡಾಕಿಂಗ್ ಮಾಡುವ ಕೆಲಸ ಇವರ ಜವಾಬ್ದಾರಿ. ಅನೇಕ ವೈಜ್ಞಾನಿಕ ಪ್ರಯೋಗಗಳಲ್ಲಿ ಭಾಗಿಯಾಗ್ತಾರೆ. ಉಳಿದ ಗಗನಯಾನಿಗಳ ಸುರಕ್ಷತೆಯ ಜವಾಬ್ದಾರಿ ಕೂಡ ಶುಭಾಂಶು ಶುಕ್ಲಾ ಅವರದ್ದು. ಈ ಮಿಷನ್ಗೆ ಭಾರತ ಅರ್ಥಾತ್ ಇಸ್ರೋ 550 ಕೋಟಿ ರೂಪಾಯಿಗಳನ್ನು ಪೇ ಮಾಡಿದೆ. ಅವರಿಗೆ ದುಡ್ಡು ಕೊಟ್ಟಿರೋದು ಇದಕ್ಕೆ. ಇಸ್ರೋದಿಂದ ಅಮೆರಿಕದ ಆಕ್ಸಿಯಂ ಕಂಪನಿಗೆ 550 ಕೋಟಿ ರೂಪಾಯಿ ಕೊಡಲಾಗಿದೆ. ಯಾಕೆ ಕೊಟ್ಟರು ಅಷ್ಟು ದುಡ್ಡು? ಭಾರತಕ್ಕೊಂದು ಅನುಭವ ಬೇಕಾಗಿತ್ತು. ಮಾನವ ಸಹಿತ ಗಗನಯಾನವನ್ನು ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ತಾ ಇರುವ ಇಸ್ರೋಗೆ ಒಬ್ಬ ಗಗನಯಾನಿ ಒಬ್ಬ ಪೈಲಟ್ನನ್ನು ಅಂತರಿಕ್ಷಕ್ಕೆ ಕಳಿಸಿ ಆ ಅನುಭವವನ್ನು ಪಡೆದುಕೊಳ್ಳಬೇಕಾಗಿತ್ತು. ಆ ಕಾರಣಕ್ಕೆ 550 ಕೋಟಿ ರೂಪಾಯಿಗಳನ್ನು ಇಸ್ರೋದಿಂದ ಆಕ್ಸಿಯಂ ಕಂಪನಿಗೆ ಪೇ ಮಾಡಿ ಇಲ್ಲಿ ಕಳಿಸ್ತಾ ಇರೋದು. ಎರಡು 2030 ವೇಳೆಗೆ ಭಾರತ ಸ್ವತಃ ಮಾನವ ಸಹಿತ ಗಗನಯಾನವನ್ನು ಮಾಡಬೇಕು ಅನ್ನುವ ಕನಸಿದೆ. ಅದರದೊಂದು ದೊಡ್ಡ ಹೆಜ್ಜೆ ಇದು. ಎಲ್ಲ ಇಂಡಿಯನ್ ಫುಡ್ ತಗೊಂಡು ಹೋಗಿದ್ದಾರಂತೆ ಮೇಲೆ. ನಾನಾಗಲೇ ಹೇಳಿದಾಗೆ ರಾಕೇಶ್ ಶರ್ಮಾ ಮೊದಲ ಭಾರತೀಯ ಆಗಿದ್ದರು. ಸುಯೇಜ್ T11ನಲ್ಲಿ 1984ನಲ್ಲಿ ಹೋಗಿದ್ರು ಅವರು. ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಅವರು ಕೂಡ ಇಂಡಿಯನ್ ಏರ್ಫೋರ್ಸ್ ಪೈಲಟ್ ರಾಕೇಶ್ ಶರ್ಮಾ. ಏಪ್ರಿಲ್ 3, 1984ಕ್ಕೆ ಶುರುವಾಗಿತ್ತು ಇವರ ಗಗನಯಾನ. ಸೆಲ್ಯೂತ್ ಕಕ್ಷೀಯ ನಿಲ್ದಾಣ ಅಂದರೆ ರಷ್ಯಾದವ್ರದ್ದೊಂದು ಸ್ಪೇಸ್ ಸ್ಟೇಷನ್ ಇತ್ತು, ಅಲ್ಲಿಗೆ ಹೋಗಿ ಬಂದಿದ್ರು. 7 ದಿವಸ 21 ತಾಸು 40 ನಿಮಿಷ ರಾಕೇಶ್ ಶರ್ಮಾ ಸ್ಪೇಸ್ನಲ್ಲಿದ್ದರು. ಸ್ಕ್ವಾಡ್ರನ್ ಲೀಡರ್ ಇವರು, ಇಂಡಿಯನ್ ಏರ್ಫೋರ್ಸ್ನ ಸ್ಕ್ವಾಡ್ರನ್ ಲೀಡರ್ ಆಗಿದ್ದವರು. ಸ್ಪೇಸಿಗೆ ಹೋಗಿ ಬಂದ ಮೇಲೂ ಕೂಡ ಮತ್ತೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕಂಟಿನ್ಯೂ ಆದರೂ 2001 ತನಕ HALನಲ್ಲಿ ಟೆಸ್ಟ್ ಪೈಲಟ್ ಆಗಿ ಕೆಲಸ ಮಾಡ್ತಾಯಿದ್ರು. ರಾಕೇಶ್ ಶರ್ಮಾ ಮೊಟ್ಟ ಮೊದಲ ಭಾರತೀಯ ಸ್ಪೇಸಿಗೆ ಹೋದಂಥವರು. ಇವರು ಸ್ಪೇಸಿಗೆ ಹೋದಾಗ ಅಲ್ಲಿಂದಾನೇ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವ್ರ ಜೊತೆಗೆ ಮಾತಾಡಿದರು. ಇಂದಿರಾ ಗಾಂಧಿ ಕೇಳ್ತಾರೆ, ಹೆಂಗೆ ಕಾಣಿಸ್ತಾ ಇದೆ ಭಾರತ ಅಲ್ಲಿಂದ ಅಂತ. ರಾಕೇಶ್ ಶರ್ಮಾ ಹೇಳಿದ್ರು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿ ತಹಾಂ ಮಾರ ಅಂತ. ಇಂದಿರಾ ಗಾಂಧಿ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. भारत कैसा दिखता है आपको? जी मैं बगैर किसी झिझक के कह सकता हूँ कि सारे जहां से अच्छा। और आप क्या महसूस कर रहे हैं? तबीयत अच्छी है आपको, हमको या अपने परिवार को कुछ खास कहना है? बड़ी मेहरबानी जी, कहना चाहता हूँ कि तबीयत बिल्कुल ही अच्छी है। जरूरत से ज्यादा खा रहे हैं हम। इनफैक्ट कल जब ये हमारी डॉकिंग इधर हुई, जो यहाँ क्रू मेंबर्स ऑलरेडी थे, किजेम, वलोदिया और अलेक, इन्होंने हमारे लिए खाना तैयार किया हुआ था। टेबल पे बिछाए हुए टेबल कवर, तो फूल तैयार किए हुए थे, प्लास्टिक के थे, या फ्रेश तो मिल नहीं सकते, और गरम हमने खाना खाया। कोई प्रॉब्लम हमें यहाँ नहीं महसूस हो रही है। ऊपर से भारत कैसा दिखता है आपको? जी मैं बगैर किसी झिझक के ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.